ಗೈಸ್ ನಮ್ಮ ಟ್ರಾಲಿ ಕಂಡೀಷನ್ ನೋಡಿ ಹೆಂಗಿದೆ. ಇದ್ರದ್ದು ಕಮ್ ಬ್ಯಾಕ್ ವೀಡಿಯೋ ಬಂದೇ ಬರುತ್ತೆ ವ್ಲಾಗ್ಸಲ್ಲಿ, ನೋಡ್ತಾ ಇರಿ. ಇದ್ರ ಫುಲ್ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ ಗೈಸ್. ಆದರೆ ಹೆಂಗೆ ತೊಗೊಂಡೋಗೋದೋ ಗೊತ್ತಿಲ್ಲ ಗೈಸ್. ಫುಲ್ ಇಲ್ಲಿ ನೋಡಿ ಅಡ್ಡ ಎಲ್ಲ ಅಡ್ಡ ಇದೆ. ಇವಾಗ ಇಲ್ಲಿ ಟೋಯಿಂಗ್ ಅವರು ಬಂದವ್ರೆ, ಅದನ್ನು ಲೋಡ್ ಮಾಡಿಸ್ಬೇಕು ಗೈಸ್. ಇಲ್ಲಾಂದ್ರೆ ಇದು ಅಣ್ಣ ಅಲ್ಲಿ ಈ ಕಡೆ ಸೈಡ್ ಸರ್ಕಲ್ ಇದೆ, ಬಾಲ್ ತಿರ್ಗಲ್ಲ, ಆ ಕಡೆ ಸೈಡ್ ಫ್ಲಾಟ್ ಇದೆ, ತಿರ್ಗಲ್ಲ. ಪಕ್ಕದ ಇತ್ತಿಗೆ ಆಗ್ತಾ ಇದೆ. ಕವರ್ ಇದೆಯೇನೋ ನೀನೇ ಹೊಡೆದಿರೋದೆಲ್ಲ ಗೊತ್ತು. ಸೊ ಗೈಸ್ ಇದು ಆ್ಯಕ್ಚುಲಿ ನಾಳೆದು ವ್ಲಾಗು ಇವಾಗೇ ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾಕಂದರೆ ಟೈಮ್ ಆಲ್ರೆಡಿ 2 ಗಂಟೆ ಆಗಿದೆ ಗೈಸ್. ನಾಳೆ ಬೇರೆ ನಾವು ರಾಕೇಶ್ ಆರ್ಟ್ಸ್ ಹತ್ರ ಹೋಗಿ ನಮ್ಮ ಗಣೇಶ ಎಷ್ಟು ರೆಡಿ ಆಗಿದೆ ಅಂತ ಅದನ್ನು ನೋಡಿ, ಆಮೇಲೆ ಹಂಗೆ ನಮ್ಮ ಟ್ರಾಲಿ ಇದೆ ಗೈಸಲ್ಲಿ, ಅದನ್ನು ಹಾಕ್ಕೊಂಡು ಇಲ್ಲಿ ಮನೆಗೆ ತರಬೇಕು. ಮನೆ ಹತ್ರ ಅದನ್ನು ಸ್ವಲ್ಪ ರೆಡಿ ಮಾಡಿಸ್ಬೇಕು. ಅದೆಲ್ಲ ಕೆಲಸ ಆಗಿದೆ ನಾಳೆ. ಟೈಮ್ ನೋಡ್ಬೋದು ನೀವು, ಇಲ್ಲೇನೆ 1:42. ಸೊ ಅದೇ ಬೇಗ ಇವಾಗ ನಿದ್ದೆ ಮಾಡಿ ಬೆಳಿಗ್ಗೆ 9 ಗಂಟೆಗೆ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಬೇಗ ಬಿಡಬೇಕು ಗೈಸ್. 11 o'clock ಅಷ್ಟೊತ್ತಿಗೆಲ್ಲ ಬಿಟ್ರೇ ಪೀಸಾಗಿ ತರ್ಬೋದು. ಅವಾಗ ಅದೇ ಟೋಯಿಂಗ್ ಅವ್ರಿಗೂ ಫೋನ್ ಮಾಡಿದ್ರಿ. ಆ್ಯಕ್ಚುಲಿ ಅವ್ರು ಅದೇ 9 ಗಂಟೆ ಬೆಳಗ್ಗೆ ಹೇಳ್ತೀನಿ ಗಾಡಿ ಇದೆಯಾ ಅಂತ. ಅಲ್ಲಿ ಸ್ವಲ್ಪ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ, ಸಿಟಿ ಒಳಗಡೆ ಬರೋದು ಈಚೆ ಹೋಗೋದೆಲ್ಲ. ಸೊ ಆ ಟೈಮಿಂಗ್ಸ್ ಪ್ರಕಾರ ಆ ಟೈಮಲ್ಲಿ ಯಾರು ಇರ್ತಾರೋ ಅಲ್ಲಿಗೆ, ಆ ದೇವನಹಳ್ಳಿ ಟೋಲ್ ಹತ್ರ ಯಾರು ಇರ್ತಾರೋ ಅವ್ರು ಬಂದ್ಬಿಟ್ಟು ತರ್ತಾರೆ ಅಂತ ಅಂದವ್ರೆ. ನೋಡ್ಬೇಕು, ಅವ್ರಿಗೂ ಬೆಳಗ್ಗೆ ಫೋನ್ ಮಾಡಬೇಕು. ಫೋನ್ ಮಾಡಿಬಿಟ್ಟು ಅವೈಲಬಿಲಿಟಿ ನೋಡ್ಬೇಕು ಗೈಸ್. ಆದರೆ ತರೋದಂತೂ ಪಕ್ಕ ಗೈಸ್. ಹೋಗ್ತಾಯಿದ್ದೀವಿ ಅಲ್ಲಿ ತರಲೇಬೇಕು, ಏನೇ ಕಾಸ್ಟ್ ಆದ್ರೂ ತರಬೇಕು ಗೈಸ್. ವ್ಲಾಗ್ಗೆ ಸಪೋರ್ಟ್ ತೋರಿಸಿ, ಲೈಕ್ ಶೇರ್ ಮಾಡಿ, ಇಡೀ ವ್ಲಾಗ್ನ ನೋಡಿ. ಸೊ ಅಷ್ಟೇ ಗೈಸ್. ಇವಾಗ ಮಲ್ಕೊತೀನಿ, ಟೈಮ್ ಅಂತೂ ಆಗಿದೆ ಬೇಗ, ಇಲ್ಲಾಂದ್ರೆ ನಿದ್ದೆ ಕೆಟ್ಟರೆ ಅದು ಬೇರೆ ಸೈಕಾಗುತ್ತೆ. ಸೊ ಅಷ್ಟೇ ಗೈಸ್, ನಾಳೆ ಸಿಗ್ತೀನಿ. ಇನ್ನೇನು ಟೈಮ್ ಬೇರೆ 12 ಗಂಟೆ ಆಗಿದೆ, ಲೇಟ್ ಆಗಿದೆ ನಮ್ಮ ಬಾಯ್ಸ್ ಎಲ್ಲ. ನಾವು ಬೇರೆ ಬ್ಯಾಂಕ್ಗೆ ಹೋಗಿ ಬರೋಷ್ಟೊತ್ತಿಗೆ ಇಷ್ಟ ಆಗಿದೆ. ಇನ್ನೇನು ಇವಾಗ ಕಾರ್ ಎತ್ಕೊಂಡು ಹೋಗ್ತಿದ್ದೀವಿ. ನೋಡೋಣ ಎಲ್ಲ ಬಾಯ್ಸ್ ಬಂದವರು ಅಂತ. ಬೇಗ ಓಡ್ಬೇಕು ಬಾಯ್ಸ್, ಮಳೆ ಬೇರೆ ಬೀಳೋ ಥರ ಇದೆ. ಏನು ಹೊಡ್ತಾಯಿದ್ದೀವಿ ಇವಾಗ ಟ್ರಾಲಿ ತರೋಕ್ಕೆ. ಇಲ್ಲ ನಮ್ಮ ಬಾಯ್ಸ್ ಎಲ್ಲ ಸೆಟಲಿನ್ ಆಗ್ತವ್ರೆ. ಅಭಿನವ್, ಕೇಶತ್, ಪುನೀತ್, ಶರ್ವಿನ್, ಅಪ್ಪು ಬರ್ತಾವನ ನಂಗೆ ಗೊತ್ತಿಲ್ಲ. ಶರ್ವಿನ್ ಅಪ್ಪು ಬರ್ತಾ ಇಲ್ಲ. ಇನ್ನೇನು ಹೊರಟಿ ಅಲ್ಲಿ ಡೈರೆಕ್ಟಾಗಿ ಅಲ್ಲಿಗೆ ಸಿಗ್ತೀವಿ. ಶ್ರವಣ್ ಸೂರಜ್ ಬಂದವನೆ ಎಲ್ಲ ಹೊರಟ್ರಿ ಗೈಸ್. ನೋಡ್ಬೋದು ಫುಲ್ ಟ್ರಾಫಿಕ್ ಇದೆ ಈ ರೋಡು. ಇಲ್ಲೇ ನಂದಿ ಉಪಚಾರಕ್ಕೆ ಸದ್ಯಕ್ಕೆ ಊಟಕ್ಕೆ ನಿಲ್ಸಿದ್ದೀವಿ. ಇಲ್ಲಿ ನಮ್ಮ ಅಪ್ಪ ಬಂದವನು ಎಷ್ಟೊಂದು ದಿನ ಆದಮೇಲೆ. ಇಲ್ಲಿ ನಮ್ಮ ಸೂಪರ್ ಸ್ಟಾರ್ ಅವನೇ. ಬೇಗ ಊಟ ಮಾಡಿ ನಾನಂತ ನಾರ್ತ್ ಇಂಡಿಯನ್ ತೊಗೊಂಡಿದ್ದೀನಿ. ಇಲ್ಲಿ ನಮ್ಮ ಬಾಯ್ಸ್ ಎಲ್ಲ ಅವರೇ ನೋಡಿ ಗೈಸ್ ಹೆಂಗೆ ಟಾರ್ಚರ್ ಕೊಡ್ತಾರೆ ನಮಗೆ. ಊಟ ಎಲ್ಲ ಆಯಿತು. ಇನ್ನೇನು ಇಲ್ಲಿಂದ ರಾಕೇಶ್ ಆರ್ಟ್ಸ್ ಒಂದು 5 ನಿಮಿಷ ಅಷ್ಟೇ, 5 ನಿಮಿಷ. ಸೊ ಅದೇ ವಯಸ್ಸು ಅಲ್ಲಿ ಹೋಗ್ಬಿಟ್ಟು ಫಸ್ಟ್ ಏನು ಕೆಲಸ ಇದೆಯೋ ಅದನ್ನು ಮುಗಿಸ್ಬೇಕು ವಯಸ್ಸು. ಟೈಮ್ ಬೇರೆ ಆಗಿದೆ ಆಲ್ರೆಡಿ 3 ಗಂಟೆ. ಸೊ ಬೇಗ ಸಿಟಿ ಒಳಗಡೆ ಅದೇನೇನೋ ರೂಲ್ಸ್ ಎಲ್ಲ ಇದೆ. ಸೊ ಬೇಗ ಅದನ್ನು ಲೋಡ್ ಮಾಡಿಸಿ
ನಮ್ಮ ಮನೆ ಹತ್ರ ಕಳಿಸ್ಬೇಕು. ಊಟ ಆಯ್ತೇನಪ್ಪ? ನಿಮ್ಮ ಜೊತೆ ಆಯ್ತಲ್ಲಪ್ಪ. ನೆಮ್ಮದಿನ ಇವಾಗ ಊಟ ಆದ್ಮೇಲೆ? ಹಂಗೇನಿದ್ದೆ ಕೆಲಸ ಹೇಳ್ಬೇಕು ನೀವೆಲ್ಲ ಇದನ್ನ ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ಏನ್ ಕೆಲ್ಸ ಕೊಡ್ತೀರಲ್ಲ ಇವಾಗ ಏನೇನು ನೋಡೋಣ ಅದೇನ್ ಕೆಲಸ ಮಾಡ್ದ ಅಂತ ವ್ಲಾಗ್ ಅಲ್ಲಿ ನೋಡಿ, ಫುಲ್ ವ್ಲಾಗ್ ನೋಡಿ. ಫೈನಲ್ ರೀಚ್ ಆಗಿದ್ದೀವಿ ಶ್ರೀ ರಾಕೇಶ್ ಆರ್ಟ್ಸ್ ಹತ್ರ. ನೋಡ್ಬೋದು ಸೇಮ್ ಲಾಸ್ಟ್ ಇಯರ್ ವೈಬ್ಸ್ ಏನೇ ಇದೆಲ್ಲ ನೋಡ್ಬೋದು. ಫುಲ್ ಬ್ಯಾಕ್ಗ್ರೌಂಡು ಎಲ್ಲ ಏನೋ ಡ್ರಾಯಿಂಗ್ ಇಟ್ಟವ್ರೆ. ನಮ್ಮ ಬಾಯ್ಸ್ ಎಲ್ಲ ಹೋಗ್ತವ್ರೆ ಒಳಗಡೆ. ಇನ್ನೂ ಥರ ಆದ ಕಾನ್ಸೆಪ್ಟ್ಗಳು. ಗೈಸ್ ನಮ್ಮ ಟ್ರಾಲಿ ಕಂಡೀಷನ್ ನೋಡಿ ಹೆಂಗಿದೆ. ಇದ್ರದ್ದು ಕಮ್ ಬ್ಯಾಕ್ ವೀಡಿಯೋ ಬಂದೇ ಬರುತ್ತೆ ವ್ಲಾಗ್ಸಲ್ಲಿ, ನೋಡ್ತಾರೆ. ಇದ್ರದ್ದು ಫುಲ್ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ ಗೈಸ್. ಆದರೆ ಹೆಂಗೆ ತೊಗೊಂಡೋಗೋದೋ ಗೊತ್ತಿಲ್ಲ ಗೈಸ್. ಫುಲ್ ಇಲ್ಲಿ ನೋಡಿ ಅಡ್ಡ ಎಲ್ಲ ಅಡ್ಡ ಇದೆ. ಇವಾಗ ಏನೇನೋ ಪ್ರಾಬ್ಲಮ್ ಏನಂದ್ರೆ ಇಲ್ಲಿ ಹಾವಿರುತ್ತೋ ಏನಿರುತ್ತೋ ಯಾರಿಗೂ ಗೊತ್ತಿಲ್ಲ. ಲಾಸ್ಟ್ ವ್ಲಾಗಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಈ ನಮ್ಮ ಮಗ ಅದ್ರಲ್ಲಿ ಫೇಕಾ? ನಂಗೆ ಗೊತ್ತಿಲ್ಲಪ್ಪ ನಿಜಾನ ಫೇಕು ಅದು. ಆ ಕಡೆ ನೀನೇ ತೋರಿಸಿದ್, ನೀನೇ ಹುಡ್ಸಿದ್ ಎಲ್ಲರಿಗೂ. ಐ ವಾಸ್ ದ ಒನ್ ಲೈಟ್ ಹಾಕೊಂಡು ಹಿಂಗೆ ಹೋದೆ ಏನಿರ್ಬೋದು ಅಂತ ಬ್ಲ್ಯಾಕ್ ಕಲರ್ ಕಾಣಿಸ್ತೀನಿ. ಥರ್ಮೋಕಾಲ್ ಪೀಸ್ ಅನ್ಕೊಳೋದೆ. ಇನ್ನು ಗಣೇಶಗಳು ರೆಡಿ ಆಗಿಲ್ಲ. ಥರ್ಮೋಕಾಲ್ ಎಲ್ಲಿಂದ ಬರುತ್ತೆ ಅಂತ ಸಿಕ್ಕಾಯ್ತು. ಆಮೇಲೆ ಹಿಂಗೆ ಅಲಾಡ್ತು ಮಕ್ಕಂತ. ಇವ್ನು ಕಾರ್ತಿಕ್ ಅಲ್ಲೋಗಿ ಸ್ನ್ಯಾಪ್ ಹಿಡಿಯೋಕೆ ಹಾಕೋನೆ ಸ್ನೇಕ್ ಬ್ರೋ ಅಂತ. ಇನ್ನೇನೊಂದು 10 ನಿಮಿಷದಲ್ಲಿ ನಮ್ಮ ಪ್ಲಾಟ್ಫಾರ್ಮ್ ಟೋಯಿಂಗ್ ಗಾಡಿ ಬರ್ತಾ ಇದೆ. ಅದ್ರ ಮೇಲೆ ಹಾಕ್ಸ್ಬೇಕು ಇದನ್ನು. ಸದ್ಯಕ್ಕೆ ಅವ್ರ ವರ್ಕರ್ಸ್ನೆಲ್ಲ ಕರೆದುಬಿಟ್ಟು ಎಲ್ಲ ಕ್ಲಿಯರ್ ಮಾಡಿಸಿ ಇದನ್ನು ಎತ್ತಾಕ್ಸ್ಬೇಕು ಗೈಸ್ ಅದಕ್ಕೆ, ಆ ಗಾಡಿಗೆ. ತಿರ್ಗಾ ಆಮೇಲೆ ಇಳಿಸ್ಬೇಕು ನಮ್ಮ ಮನೆ ಹತ್ರ. ನಮ್ಮ ಬಾಯ್ಸ್ ಎಲ್ಲ ಇಲ್ಲೇ ಅವರೇ ಗೈಸ್. ಫುಲ್ ಜನ ಬಂದವ್ರು ಇವತ್ತು ರಾಕೇಶ್ ಆರ್ಟ್ಗೆ ಸ್ಯಾಟರ್ಡೆ. ನಮ್ಮ ಗಣೇಶನೂ ನೋಡ್ರಿ ಫುಲ್ಲು ಏನದು ಫೈನ್ ಆಗಿ ಪೇಂಟಿಂಗ್ ಎಲ್ಲ ಮಾಡೋರು ಫಸ್ಟ್ ರೌಂಡು. ಇನ್ನು 3 ರೌಂಡ್ಸ್ ಇದೆ ಟೋಟಲ್ ಪೇಂಟಿಂಗು. 2 ರೌಂಡ್ಸ್ ಆಗ್ತದೆ. ಇನ್ನು 2 ರೌಂಡ್ಸ್ ಗ್ಲಾಸ್ ಕೊಡ್ತಾರೆ ಫುಲ್ಲು ಶೈನಿ. ಆಮೇಲೆ ಜುವೆಲ್ಸು ಡೆಕೋರೇಷನ್ ಎಲ್ಲ ಬರುತ್ತೆ. ನೋಡ್ತಾರೆ ಇದೇ ಥರ ಕಂಟೆಂಟ್ ಬರ್ತಾನೆ ಇರುತ್ತೆ. ಮತ್ತೆ ಇನ್ನೊಂದು 4-5 ಮಂತ್ಸ್ ಇದೆ ಫುಲ್ ಕಂಟೆಂಟ್. ಗಣೇಶ ಹಾಲಿವ್ರು ತಿರ್ಗಾ ಲೇಟ್ ಮಾಡ್ತಾರೆ. 10 ನಿಮಿಷ ಅಂತ 1 ಅವರ್ ಆಗಿದೆ. ಗಣೇಶ ಟೈಮಲ್ಲೂ ಹಿಂಗೆ ಅವಾಗಂತೂ ಸಿಕ್ಕೇ ಇಲ್ಲ ನಮ್ಮ ಟ್ರಾಲಿ. ಆಲ್ಮೋಸ್ಟ್ 5-6 ಅವರ್ ಕಾದಿದ್ದೀವಿ ಟ್ರಾಲಿ ಬರಲಿ ಅಂತ. ಇವಾಗ ತಿರ್ಗಾ ಮಳೆ ಬರ್ತದೆ ಲೈಟಾಗಿ, ಒಂದು ಗೈಸ್ ಲೈಟಾಗಿ ಮಳೆ ಬೀಳ್ತದೆ. ಸೊ ಅದೇ ಇವಾಗ ಎತ್ಸೋಕ್ಕೆ ಅಂತ ಅವ್ರ ಹುಡುಗರೆಲ್ಲ ಕಲಿಸೋರೆ ರಾಕೇಶ್ ಅವರು. ಅದನ್ನ ಎತ್ಸ್ಬಿಟ್ಟು ಫಸ್ಟ್ ಇಲ್ಲಿ ರೆಡಿ ಇಕ್ಕಿದ್ರೆ ಗಾಡಿ ಬಂದಾಗ ಹಂಗೆ ಲೋಡ್ ಮಾಡಿ ತೊಗೊಂಡು ಹೋಗ್ತಾರೆ. ಅದು ಇಲ್ಲಿ ನೋಡಿ ಎಷ್ಟೊಂದಿದೆ ಎತ್ತಕ್ಕೆ. ಅವ್ರ ಹುಡುಗರೆಲ್ಲ ಬಂದವ್ರು ಎತ್ತಕ್ಕೆ ಗೈಸ್. 1 by 1 ಎಲ್ಲ ಎತ್ತವ್ರೆ. ಗೈಸ್ ಇನ್ನೇನು ಕ್ಲಿಯರ್ ಎಲ್ಲ ಆಯಿತು ಅಂತ. ಏನೋ ಅಭಿ ಏನಿಲ್ಲ ಆಯ್ತು ಅಂತ ಏನೋ ಅಂದೆ. ಆಗ್ತೈತೆ 1 by 1. भाई सीधा करना उसको. अद नोड़ी ನೀನು ಹಾಕೋ ಒಂದು ಕೈಲು. ಇದೆಲ್ಲ ಮೆಮೊರೀಸ್ ಬ್ರೋ. ಏಯ್ ನಮ್ಮ ನೇಮ್ ಪ್ಲೇಟ್ ನೋಡು ಅಲ್ಲಿ ಅಂತ ಹೋಗ್ಬಿಟ್ಟೈತೆ. ಫುಲ್ ಕುಯ್ಕೊಂಡು ಹೋಗ್ಬಿಡುತ್ತೆ. ಏನಾಯ್ತಾ ಕರೆಕ್ಟ್ ಆಗಿಲ್ಲ ಅದು. ಅಲ್ಲೆಲ್ಲ ರಾಡ್ಸ್ ಇಟ್ಟಿದ್ನು, ಚಿಕ್ಕ ಚಿಕ್ಕದ ಕಂಬಿ ಇರುತ್ತಲ್ಲ ಇಟ್ಟಿದ್ದ ಅಲ್ಲಿ ಎಲ್ಲ ಕಟ್ ಮಾಡ್ಬಿಟ್ಟು 1 by 1
ನಾನು ಹಿಂಗೆ ಹೋಗಿ ಹಿಂಗೆ ಕೊಡಕ್ ಹೋದೆ ಅದನ್ನ ಇದನ್ನ ಸ್ವಲ್ಪ ವೆಲ್ಡ್ ಮಾಡ್ಕೊಡಿ ಅಂತ ಹಿಂಗೆ ಕಾಲಿಟ್ಟೆಲ್ಲೋ ಅದು ಹಿಂಗೆ ಚಪ್ಪಲಿ ಈ ಗ್ಯಾಪಲ್ಲಿ ಈ ಗ್ಯಾಪ್ ಇರುತ್ತೆ ನೋಡಿ, ಇವಾಗ ಹಾಕೊಂಡ್ರೆ ಗೊತ್ತಾಯ್ತು ಅದ್ ಗ್ಯಾಪ್ ಬರುತ್ತೆ ನೋಡೋ, ಒಳಗಡೆ ಹೋಗ್ಬಿಡೋದು ಈ ತರ ಇತ್ತು. ಅವ್ನ ಕೈ ಒಳಗಡೆ ಕಂಬಿ ಹತ್ರ ಏನೋ ಗಾಯ ಮಾಡ್ಕೊಂಡು ಬಂದೋ ನಮ್ಮ ಕೇಶು. ಇದೆಲ್ಲ ಏನ್ ನಡೆಯೋ, ಎಷ್ಟು ಬಿದ್ದಿಲ್ಲ, ಎಷ್ಟು ಮಾಡಿಲ್ಲ. ಇವಾಗ ಕೈ ಕಾಲೇ ಮುರ್ಕೊಂಡಿದ್ದೀನಂತೆ, ಶೋಲ್ಡರೇ ಡಿಸ್ಲೊಕೇಟ್ ಮಾಡ್ಕೊಂಡಿದ್ದೀನಿ. ಬಂದ ಅಷ್ಟೇಟ್ ಮಾಡ್ತವ್ನು ಮಾಡ್ಲಿ ಪುನೀತ್, ಏನೋ ಗೊತ್ತ ಅವ್ನಿಗೆ. ಸಿಂಬಾಗು ಮಾಡಿದ್ದೆ, ಫಸ್ಟ್ ಒಂದು ಟಿ ಟಿ ಹಾಕ್ಸ್ಕೊಳ್ಬೇಕು ನೀನು. ನಿಜ ಇದಕ್ಕೆ ಗೈಸ್ ಟೋಯಿಂಗ್ ಗಾಡಿ ಬಂದಿದೆ ಅಲ್ಲಿ ನೋಡ್ಬೋದು. ಇವಾಗ ಸದ್ಯಕ್ಕೆ ಅದನ್ನ ಪಾಪ ಅವ್ನ ಕೇಶತ್ತೇನೋ ಎಂಡಲ್ ಹೋಗೋಣೆ ಫ್ಯಾಕ್ಟ್ರಿ ಒಳಗಡೆ, ಅಲ್ಲಿ ಕಂಬಿಗೇನೋ ಹೊಡೆದೈತೆ. ಸದ್ಯಕ್ಕೆ ಇಲ್ಲಿ ಟೋಯಿಂಗ್ ಅವರು ಬಂದವ್ರೆ, ಅದನ್ನು ಲೋಡ್ ಮಾಡಿಸ್ಬೇಕು ಗೈಸ್. ಗೈಸ್ ಅದು ಆಟೋಮೆಟಿಕ್ ಹೈಡ್ರಾಲಿಕ್ ಸಿಸ್ಟಮು ಎಳಿತೈತೆ. ಇಲ್ಲಿ ನೋಡಿ ಅವ್ರ ಹತ್ರ ಕಂಟ್ರೋಲರ್ ಐತೆ. ಏನೊಂದು ಕೇಶದ್ಗೆಲ್ಲ ಮಾಡಿದೆನೋ, ಫಿಟ್ ಆಗುತ್ತೇನೋ ಅದು. ಈ ಕಡೆ ಬಾ ಪುನೀತ್. ರುಕೋ ರುಕೋ ಸ್ಟ್ರೇಟ್ ಮಾಡ್ರೋ ಅದನ್ನ. ಆದ್ರೆ ಎಲ್ಲೂ ಹೋಗಲ್ಲ ಅದು. ಬಿಸಿಟೋ ಸಣ್ಣ ರತ್ತಿ ಚುಬ ಹೊರಲಾಗ ನೀವು ಹೇಳ್ಕೊಂಡು ಇಲ್ಲಾಂದ್ರೆ ಇದು ಸ್ವಲ್ಪ ತಳ್ಳಿ ಹೋಯ್ತು ಈ ಕಡೆ ಬರ್ತದೆ. ಸ್ವಲ್ಪ ಹೇಳಿರಿ ಆಗುತ್ತಾ ಇದನ್ನ ತಿರ್ಗ್ಸ ಅಭಿನ. ಆದ್ರೆ ಇದು ಸ್ವಲ್ಪ ವೇಟ್ ಐತೆ. ಹಂಗ್ ಬೇಡ, ಅದೇ ಈ ಕಡೆ ತಿರ್ಗಿಸ್ಬೇಕು ಇನ್ನ ಸ್ವಲ್ಪ. ಹಂಗೆ ಹೋದ್ರೆ ಹೋಗಲ್ಲ ಅದು, ಈ ಕಡೆ ತಿರ್ಗಿಸ್ಬೇಕು. ಹಾಂ ಈ ಕಡೆ ಬಾ, ಈ ಕಡೆ ಬಾ, ಈ ಕಡೆ ಬಾ. ಎತ್ತಿಡ್ಬೇಕಣ್ಣ. ಇಲ್ಲ ಒಂದು ಕಲ್ಲಿಟ್ರೆ ಆಗುತ್ತಾ ಕೆಳಗಡೆ ಹಂಪ್ ತರ ಮಾಡಕ್ಕೆ. ಡ್ರಿಂಕ್ಸ್ ಹೆಂಗಿದ್ರು ಎಳೆಯುತ್ತೆ, ಮುಂದೆ ಬರುತ್ತೋ. ಎರಡು ಕಲ್ಲಿಟ್ಬಿಟ್ರೆ ಹಂಪ್ ತರ ಇದು ಸ್ಕಿಪ್ ಮಾಡ್ಬಿಟ್ಟು ಲೋ ಅದು ಇಟ್ರೆ ಮುಂದೆ ಬರುತ್ತೆ ಕಲ್ಲು. ಅಷ್ಟೇ ಆ ಕಲ್ಲು ಗೈಸ್ ಇಲ್ಲಿ ಸ್ವಲ್ಪ ಫಿಟ್ ಆಗಲ್ಲ ಅಂತ ನೋಡಿ, ಅದು ಅಡ್ಡ ಬರುತ್ತೆ ಅದು ಎಳೆಯುವಾಗ. ಅಲ್ಲೂ ಅಷ್ಟೇ ಗೈಸ್ ಜಾಗ ಆಗ್ತಾಯಿಲ್ಲ. ಸೊ ಅದಕ್ಕೇನೆ ಅಲ್ಲೇನಾದ್ರು ಇಟ್ಬಿಟ್ಟು ಒಂಥರ ಲೈಕ್ ಕಲ್ಲು ಏನಾದ್ರು ಅದ್ರ ಮೇಲೆ ಬರುತ್ತೆ, ಅವಾಗ ಅದು ಮೇಲೆ ಬಂದಾಗ ಅದು ಎಳಿಬೋದು ಒಳಗಡೆಗೆ. ಇಲ್ಲಾಂದ್ರೆ ಎತ್ತಬೇಕಂತೆ, ಅದನ್ನ ಎತ್ಬಿಟ್ಟು ಇಡ್ಬೇಕಂತೆ. ಸೊ ಇಲ್ಲೇ ಇತ್ತು ನೋಡೋ ಕಲ್ಗಳು ಐತೆ, ಅದೇ ಹುಡುಕ್ಬೇಕು. ಇರೋ ಅಲ್ಲಿ ಗೈಸ್ ಬನ್ನಿ. ಕೇಶತ್ ನೋಡಿ ಏನೋ ಹಾಕೋಣ, ಅವನು ಕ್ರೀಮ್ ಹಾಕೋಣ ಪಾ. ಅವನೇನು ಹಾಕ್ತಾವನ, ಆದರೆ ನಮಗೆ ಸೈಕ್ ಆಗ್ತೈತೆ. ಅದಕ್ಕೆ ಇದು ಮಾಡಿಸ್ಬೇಕು ಫುಲ್ಲು ಬ್ಯಾಂಡೇಜು. ಆಮೇಲೆ ಫ್ಯಾಕ್ಟ್ರಿ ಬಾಯ್ಸ್ ಎಲ್ಲ ಬಂದವ್ರು ಹೆಲ್ಪ್ ಮಾಡೋಕ್ಕೆ. ಇವಾಗ ಅದನ್ನು ಒಂದು ಸಪೋರ್ಟಾಗಿ ಯೂಸ್ ಮಾಡ್ತಾರೆ, ಅದನ್ನು ಯೂಸ್ ಮಾಡಿ ಮೇಲೆ ಹಾಕೋಕ್ಕೆ ಅಂತ. ನಾನೇನೋ ಹ್ಯಾಂಡ್ ಹಾಕ್ಲಿ, ಇಲ್ಲಿ ನಾನು ಎತ್ತಕ್ಕಾಗಲ್ಲ.
ವಾಷರ್ ನೀನು ಈ ಕಡೆ ಬಾ. ವೀಲ್ ಎತ್ತವ್ರಂತೆ, ನೋಡ್ಬೋದು ವೀಲ್ ಎತ್ತವ್ರೆ. ಗೈಸ್ ಏನೋ ಐಟಮ್ ತಂದು ಲಾಜಿಕ್ಸ್ ಯೂಸ್ ಮಾಡಿ ಇವ್ರೇನೋ ಎತ್ತವ್ರೆ. ಎತ್ಬಿಟ್ಟು ಈ ಗಾಡಿನೇ ರಿವರ್ಸಲ್ಲಿ ತರೋಣ ಅಂತ ಸ್ಕೆಚ್ಚು ನೋಡಿ. ಏನೋ ಅದು ಫ್ಯಾಕ್ಟ್ರಿನೇ ತಂದಿದ್ದಾರೆ ಗೈಸ್. ಇದು ಐಟಮು ಇದೇನೋ ಗಣೇಶ ಎತ್ತಕ್ಕೆ ಮಾಡಿಸಿರೋದು. ಇಲ್ಲೇನೋ ಹಾಕ್ಸ್ಬಿಡ್ತೀವಿ, ಇಲ್ಲಿ ಜನ ಅವರೇ ಈ ಥರ ಏನೋ ಐಡಿಯಾ ಯೂಸ್ ಮಾಡಿ ಹಾಕ್ಸ್ಬಿಡ್ತಾರೆ. ಆಮೇಲೆ ಅಲ್ಲಿ ಇಲ್ಸೋದು ಇದೆಯಲ್ಲ ಅದು ಕಷ್ಟ ನಮ್ಗೆ. ಅಲ್ಲಿ ಬೇರೆ ಜನ ಬರೀ ನಮ್ಮ ಬಾಯ್ಸು ಮತ್ತು ಸೆಕ್ಯೂರಿಟಿ ಬಾಯ್ಸ್ ಒಂದು 5 ಇರ್ತಾರೆ, 5 ಜನ. ಅದು ಹೆಚ್ಚು ಕಮ್ಮಿ ಅಂದರೆ ಒಂದು 5 ಜನ ಇರ್ತಾರಷ್ಟೇ. ಏನು ಮಾಡಿಸ್ಬೇಕು ಏನೋ ಗೊತ್ತಿಲ್ಲ. ಇವನು ಇಲ್ಲಿ ರೆಸ್ಟ್ ಮಾಡ್ಕೊಂಡು ಅವನೇ ಕೇಶು. ಹೆಂಗೋ ಇದೆ ನೋವು? ಕಡಿಮೆ ಆಗ್ತೈತಾ? ನೋಡ್ತಾನೆ ಇಲ್ಲ. ಅಲ್ಲಿ ಸೈಕ್ ಏನೇನೋ ಮಾಡ್ತಾರಪ್ಪ ಅಲ್ಲಿ ಗಣೇಶ. ಅಲ್ಲಿ ನೋಡಲ್ಲಿ ಏನೇನು ಐಟಮ್ ಎಲ್ಲ ತಂದವ್ರೆ ಹಾಕಕ್ಕೆ. ಅಲ್ಲಿ ಇಲ್ಲೇನೋ ಹಾಕ್ಬಿಡ್ತೀವಿ, ಆಮೇಲೆ ಇಲ್ಸೋದ್ರಲ್ಲಿ ಇದೆ ಅಲ್ಲಿ ಸೈಕ್ ಆಗುತ್ತಲ್ಲಿ ನಮ್ಗೆ. ಯಪ್ಪ ಇಲ್ಲಿ ಏನೋ ಇವ್ರ ಬಾಯ್ಸ್ ಅವರೇ ಹಾಕ್ಬಿಡ್ಬೋದು ಏನೋ ಒಂದು. ಅಲ್ಲೇನೋ ಹಚ್ತಾ ಇಲ್ವಂತೆ ಅದು. ಹಚ್ತಾ ಇಲ್ಲ, ಅದು ಫಿಟ್ ಆಗ್ತಾ ಇಲ್ಲ, ಅಲ್ಲಿ ಜಾಗ ಇಲ್ಲ. ಅದಕ್ಕೆ ಅದನ್ನ ಏನೇನೋ ಐಟಮ್ ತಂದು ಹಾಕ್ಸ್ತವ್ರೆ. ಗೈಸ್ ಒಂದು ಗಣೇಶ ಇಡೋದು ಎಷ್ಟು ಕಷ್ಟ, ಎಷ್ಟು ಪ್ರಾಬ್ಲಮ್ಸ್ ಬರುತ್ತೆ ಫೇಸ್ ಮಾಡ್ಬೇಕು ನಾವು. ಇದೇ ಒಂದು ದೊಡ್ಡ ಚಾಲೆಂಜು. ಏನೇನೇನ ಇನ್ನೊಂದು ಟ್ರಾಲಿ ಮಾಡಲ್ಲ. ಎತ್ತೈತು ಆಕ್ಚುಲಿ, ಮೇಲ್ ಬಂದೈತು. ಅಲ್ಲಿ ಈ ಕಡೆ ಸೈಡ್ ಸರ್ಕಲ್ ಇದೆ, ಬಾಲ್ ತಿರ್ಗಲ್ಲ. ಆ ಕಡೆ ಸೈಡ್ ಫ್ಲಾಟ್ ಇದೆ, ತಿರ್ಗಲ್ಲ. ಪಕ್ಕದ ಇಟ್ಟಿಗೆ ಆಗ್ತಾ ಇದೆ. ಕವರ್ ಇದೆಯೇನೋ ಗೈಸ್. ವೀಲ್ನ ಎತ್ಬಿಟ್ಟು ಹತ್ರ ಹಾಕೋರೆ ವೀಲ್ನ. ಅದನ್ನ ಹೆಂಗೋ ಈ ಕಡೆ ಹಾಕಿದ್ರು ವೀಲ್ನ. ಹಿಂದೆಗಡೆ ಅದೇ ಹಿಂದೆಗಡೆ ಅದು ಈಚೆ ಹೋಗ್ತೈತೆ. ಆ ಕಡೆ ಒಂದು ಟೈರ್ ನೋಡಲಿ, ಆ ಟೈರ್ ಗೈಸ್. 2 ವೀಲ್ನ ಎತ್ಬಿಟ್ಟು ಈ ಕಡೆ ಹಾಕೋರೆ. ಗೈಸ್ ಇದು ಹಿಂದೆ ಟೈರು ಸ್ವಲ್ಪ ಈ ಕಡೆ ಬಂದೈತೆ, ಅದನ್ನ ಜಗ್ಸಕ್ಕೆ ಆ ಕಡೆ ತುಂಬ ಆಚೆ ಇಷ್ಟಕ್ಕೆ ಸೈಕ್ ಆಗ್ತದೆ ಅವಿ ನೀನು ಈ ವರ್ಷ. ಅಯ್ಯೋ ಬ್ರೋ ಎತ್ಕೊಂಡು ಹೋಗ್ಬಿಡ ಮನೆಯಾಗೆ ಅಲ್ಲಿ ಯೂಸ್ ಮಾಡ್ಬಿಟ್ಟು ಇದ್ರ ಮೇಲೆ ಹಾಕೊಂಡು ಆಮೇಲೆ ವಾಪಸ್ ಹೆಂಗೋ ಒಂದು ಕೋಟರ್ ಮಾಡಿ ಕಳ್ಸೋದು. ಕೋಟರಾ? ಓಕೆ ಓಕೆ ಓಕೆ. ಇರೋಣ ಅಣ್ಣ ಒಂದು ನಿಮಿಷ. ತಿರ್ಗಾ ಹಿಂದೆದು ವೀಲು ತೆಗೆದುಬಿಟ್ಟು ಈ ಕಡೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಸೇಮ್ ಅದೇ ಥರ ಮೇಲೆ ಇಲ್ಲಿ ಸ್ಕ್ರೂ ಇರುತ್ತೆ ಗೈಸ್. ಇಲ್ಲಿ ನೋಡ್ಬೋದು ಅಲ್ಲಿ ಸ್ಕ್ರೂ ಇರುತ್ತೆ. ಆ ಸ್ಕ್ರೂನ ತೆಗೆದ್ಬಿಟ್ಟು ಆ ವೀಲ್ನ ಎತ್ಬಿಟ್ಟು ತಿರ್ಗಾ ಈ ಕಡೆ ಇನ್ನೊಂದು ಹೋಲ್ ಐತೆ, ಅದ್ರಲ್ಲಿ ಹಾಕ್ಬಿಟ್ಟು ಫಿಕ್ಸ್ ಮಾಡ್ತವ್ರೆ. ಸೊ ನಮಗೆ ಅಲ್ಲಿ ಇಲ್ಸಕ್ಕೂ ಈಸಿ ಆಗುತ್ತೆ. ಅವಾಗ ಗೈಸ್ ಎತ್ತವ್ರೆ, ಇವಾಗ ಟೈರ್ನ ಚೇಂಜ್ ಮಾಡ್ತವ್ರೆ. ಕಷ್ಟ ಆಯ್ತಲ್ಲ. ಇಮ್ಯಾಜಿನ್ ಮಾಡು, ನಾವು ಇದು ಮಾಡಿರಲಿಲ್ಲ ಅಂದ್ರೆ. ತೋಲ ಅಂತಾರಲ್ಲ, ಏನದು ತೋಲ ಅಂದ್ರೆ? ಏನೋ ಎಲ್ಲೋ
ಅದ್ರಲ್ಲಿ ಆಕ್ಚುಲಿ ಬಾಲ್ ಬೇರಿಂಗ್ ಇದೆ guys. ಆ ಬಾಲ್ನ ತಗೊಂಡು ಕವರಲ್ಲಿ ಆ ವೀಲ್ನ ಎತ್ತವ್ರೆ. ಆ ವೀಲ್ನ ಇನ್ನೊಂದು ಹೋಲ್ ಇದೆ ಅಲ್ಲಿ ಫಿಟ್ ಮಾಡ್ತವ್ರೆ ಗೈಸ್. ಎಷ್ಟು ಕೆಲಸ ಗೈಸ್. ಒಂದು ಟ್ರಾಲಿನ ಹಾಕೊಂಡು ಬರೋದು, ಗಣೇಶನ ಹಾಕೊಂಡು ಬರೋದು ಇನ್ನೆಷ್ಟು ಕಷ್ಟ ಇರುತ್ತೆ. ಇಲ್ಲಿ ನೋಡಿ ಗೈಸ್, ಇವನು ಪುನೀತ್ ಏನೋ ತಿನ್ನಕ್ಕೆ ಬಂದವನೆ. ತಿಂದಿ 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 ಇವನು ತಿನ್ನ 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 ನೋಡಲ್ಲಿ ಗೈಸ್, ಇವರು ಫೋನ್ ಮಾಡಿ ಆಲ್ರೆಡಿ ಹುಡುಗರನ್ನ ಕಚ್ತವ್ರು, ರೆಡಿ ಮಾಡಿಸ್ತವ್ರು. ಇಲ್ಲಿ ನೋಡಿ, ಅಲ್ಲಿ ನೋಡಿ, ಇದಕ್ಕಂದ್ರೆ ಎಲ್ಲ ಫೋನು ಗೀನು ಎಲ್ಲ ನಡೆಯುತ್ತೆ. ಏನಾದ್ರೆ ನೀವಪ್ಪ? ಯಾರು ಆಯ್ತು ಮನೆ ಹತ್ರ ಬಂದು ಫೋನ್ ಮಾಡಿ. ನಾ ಅಪ್ಪಂಗೆ ಫೋನ್ ಮಾಡಿಲ್ಲ, ಮತ್ತೆ ಡ್ರೈವರ್ ಇದ್ರು ಅವ್ನಿಗೆ ಫೋನ್ ಮಾಡ್ದೆ. ನಿಮ್ಮ ಹುಡುಗನ ಯಾವ ಆಯ್ತು ಕೇಳು ಹೇಳು. ಅದು ಅಂದ್ರೆ ಅವನೇನಾದ್ರು ಯಾವ್ದಾರ ಆಂಬುಲೆನ್ಸ್ ಬಾಡಿಗೆ ಮೇಲೆ ಹೋದ್ರೆ ಯಾರು ಇರಲ್ಲ. ಕಾಟ್ ರೆಡ್ ಹ್ಯಾಂಡೆಡ್. ಏನೋ ಗಾಳಿ ನೀನೇ ಹೊಡೆದಿರೋದೆಲ್ಲ. ಗೊತ್ತು ಒಂದ್ ನಾನ್ ತಿನ್ನ, ಇನ್ನೊಂದು ಮೂರಾಯ್ತಾ? ಇವನ್ ಇವಾಗ 2 ತಿನ್ನ. ನಂಗೆ ಅರ್ಧ ಕೊಡು ಅದ್ರಲ್ಲಿ. ಆಯ್ತು ಆಯ್ತು. ಹೌದಾ ಹೌದಾ ಪುನೀತ್? ಅರ್ಧ ಅರ್ಧ ತಗೋ. ಆಯ್ತು ಗೈಸ್, ಫೈನಲಿ ಟ್ರಾಲಿನ ಮೇಲೆ ಹಾಕಿದ್ದೀವಿ. ಪಾಪ ಅವ್ನಿಗೆ ಹೆಲ್ಪ್ ಮಾಡೋ. ಮೇಲೆ ಹಾಕಿದ್ದಾಯ್ತು ಗೈಸ್. ಈ ಬಾಲ್ಸ್ ಎಲ್ಲ ಇಲ್ಲಿ ಕಟ್ಟ ಮಾಡಿ ಇಲ್ಲಿ ಇಟ್ಟವನೆ. ಸೊ ಅಷ್ಟೇ, ಇವಾಗ ಮನೆಗೆ ಮನೆಗೆ ಹೋಗ್ತಾ ಇದ್ರಿ ಗೈಸ್. ಮನೆಗೆ ಹೋಗ್ತಾ ಇದೀವಿ ಗೈಸ್. ನೆಕ್ಸ್ಟ್ ವ್ಲಾಗ್ ಅಲ್ಲ, ನೆಕ್ಸ್ಟ್ ಕ್ಲಿಪ್ಪಲ್ಲಿ ಸಿಗ್ತೀನಿ ಗೈಸ್. ಫೈನಲಿ ಲೋಡ್ ಆಗಿದೆ ಎಲ್ಲ. ಇವ್ರು ಲಾಕ್ ಮಾಡಿ ಇವಾಗ ಅಷ್ಟೇ. ನಾವು 2 ಕಾರ್ ಇದೆ, ಅದರಲ್ಲಿ ಮನೆ ಕಡೆಗೆ ಬರ್ತೀವಿ. ಸೊ ಗೈಸ್, ಅದೇ ಇವಾಗ ಟ್ರಾಲಿ ಎಲ್ಲ ರೆಡಿ ಆಗಿದೆ. ಇವ್ ನೋಡಿ, ಇವನು ಇಲ್ಲಿ ಕುತ್ಕೊಂಡು ಈ ತರ ಮಾಡ್ತವನೆ. ಗಲೀಜ್ ಮಾಡ್ದಲ್ಲ, ಗಲೀಜ್ ಕೈಯಲ್ಲಿ ನಿನ್ನ ಮುಟ್ಟಿ ಎಲ್ಲ ಗಲೀಜ್ ಮಾಡ್ತಾನೆ. ಅಲ್ಲಿ ಟ್ರಾಲಿ ಎಲ್ಲ ಸೆಟ್ ಮಾಡೋರೆ. ಇನ್ನೇನು ಇವಾಗ ಹೊಡೋದು. ಆಲ್ರೆಡಿ ಟೈಮು 6:30 ಆಗಿದೆ ಅಷ್ಟೇ ಗೈಸ್. ಇವಾಗ ರಾಡ್ ಈ ಆಗಪ್ಪ ಕಾಲಿಗೆ ರಾಡ್ ಗೈಸ್, ಇದನ್ನು ಕ್ಲೋಸ್ ಮಾಡ್ತಾವ್ರೆ ಹೈಡ್ರಾಲಿಕ್ಕು. ಇದನ್ನೊಂದನ್ನ ಲಾಕ್ ಮಾಡಿ ಅಷ್ಟೇ ಗೈಸ್. ಗಣಪತಿ ಬಪ್ಪ ಮೌರ್ಯ. ಸೊ ಅಷ್ಟೇ ಗೈಸ್, ಬಿಟ್ಟರು ನಾವು ಡೈರೆಕ್ಟ್ ಅಲ್ಲೇ ಮನೆ ಹತ್ರ ಸಿಗ್ತೀವಿ. ಇವ್ರದ್ದು ಸ್ವಲ್ಪ ಎಂಟ್ರಿ ಎಲ್ಲ ನೋಡ್ಬೇಕಂತೆ. ಸಿಟಿ ಒಳಗಡೆ ಎಂಟ್ರಿ ಬಿಡ್ತಾರೇನೆ. ಸಾಕೋಕೆ ಎಷ್ಟೊತ್ತು ರೀಲ್ಸ್ ನೋಡಿದೆ, ಎಷ್ಟೋ ನೋಡ್ತೀಯ? ಸುಮ್ಮನೆ ನೋಡ್ಬೇಕಪ್ಪ, ಬೋರ್ ಆಗ್ತಾ ಇದ್ರೆ ಇನ್ನೇನ್ ಮಾಡೋದು ಹೇಳು. ಏನೋ ಒಂದು ಮಾತಾಡ್ಬೇಕು. ನಾವು ಕೂತಿದೀವಿ, ರೀಲ್ಸು, ಅವ್ರ ಹಿಂದೆ ಅವ್ರಿಬ್ರು ರೀಲ್ಸು, ಎಲ್ಲ ರೀಲ್ಸು. ಚಾರ್ಜರ್ ಐತೆ ಕೊಡ್ರು ನೋಡಿ, ರೀಲ್ಸ್ ಹೋಗ್ಬಿಟ್ಟು ಚಾರ್ಜ್ ಕೇಳ್ತಾರೆ ಇವಾಗ. ನಾನು ಬರ್ತಾರಾಗ ಬರೋ 50% ಇದ್ದಿದ್ದು 10% ಐತೆ. ನಂದು ಅಷ್ಟೇ ಕಡಿಮೆ ಐತೆ ಚಾರ್ಜ್. ಇಲ್ವೇನೋ ಚಾರ್ಜರು? ಕೇಬಲ್ ಯಾವುದು ಇಲ್ವಾ ಅಭಿ? ಝೋನ್ ಔಟ್ ಆಗೋಗ್ಬಿಟ್ಟವನೆ. ಎಲ್ಲಿದೆ ಕೇಬಲ್? ಅದೇ ರೀಲ್ಸ್ಗಳು ನೋಡ್ಕೊಂಡು ನೀನೇ ಬೇಕಾ? ಕಾಲ ಹಾಸ್ಕೊಂಡು ಅಷ್ಟ್ ಜಾಗ ಹಾಕೊಂಡು ನಕ್ಕನ್ಲೇದು ನೋಡಿ. ನೀನ್ ನನ್ ನೋಡಿಲಿ
ಅಕ್ಕ ನಮ್ ನೋಡಿಲ್ಲ ಜಾಬ್ ಬೇಕಾಗೋದಿರಿ ಇಲ್ಲಿ ನೋಡು ಕೆಳಗಡೆ ನೋಡು ನೀಟಾಗಿ ಇಟ್ಕೊಳ್ಳೋ ಕಾಲ್ ನಾನು ಹಿಂದೆ ಬರ್ತೀನಿ. ಏಯ್ ನಾವ್ ಹಿಂದೆ ಬರ್ತೀವಿ ನಾವು.